ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಜೈ ಕನ್ನಡ ವ್ಲಾಗ್ಸ್. ನಾನು ಸುಷ್ಮಿತಾ ಜೈ. ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅನ್ಕೊಂಡಿದ್ದೀನಿ. ಟೆಂಪಲ್ಗೆ ಹೋಗೋಕ್ಕಿದೆ, ಸೊ ಹಾಗಾಗಿ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ತೋರಿಸೋಣ ಅನ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಮಾಡ್ಕೊಳ್ತೀನಿ. ನಿಮಗೆ ವಿಡಿಯೋಲಿ ಇಷ್ಟೆಲ್ಲ ಪ್ರಾಡಕ್ಟ್ ಹಾಕ್ಬೇಕಾ ಅಂತ ಅನ್ನಿಸ್ಬೋದು, ಬಟ್ ಯೂಸ್ ಮಾಡ್ತಿದ್ದಂಗೆ ಇಷ್ಟೇನು ಅಂತಲೇ ಅನಿಸುತ್ತೆ. ಹೇರ್ ಸ್ಟೈಲು ಮತ್ತು ನಾನು ರೆಗ್ಯುಲರಾಗಿ ಮಾಡ್ಕೊಳ್ಳೋ ಹೇರ್ ಸ್ಟೈಲು ಮತ್ತು ಮೇಕಪ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀರ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ನಾನಿಲ್ಲಿ ಟೋನರ್ನ ಹಾಕ್ಕೊಳ್ತಾ ಇದ್ದೀನಿ. ಫೇಸ್ ವಾಶ್ ಆಗಿದೆ ನಂದು ಆಲ್ರೆಡಿ. ಇವಾಗ ನಾನಿಲ್ಲಿ ಟೋನರ್ನ ಹಾಕಿ ಅದನ್ನು ಸ್ಕಿನ್ಗೆ ಅಬ್ಸರ್ವ್ ಆಗಕ್ಕೆ ಬಿಡ್ತಾ ಇದ್ದೀನಿ. ನಾನು ಎಣ್ಣೆ ಹಾಕಿದ ವಿಡಿಯೋನ ನೀವು ನೋಡಿಲ್ಲ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದರಲ್ಲಿ ನಾನು ಸ್ಕಿನ್ ಕೇರ್ನೆಲ್ಲ ಏನಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಯೂಸ್ಫುಲ್ ಆಗ್ಬೋದು. ಸೊ ನಾನು ಅದೇ ಸ್ಕಿನ್ ಕೇರ್ನ ಯೂಸ್ ಮಾಡಿಕೊಂಡು ಮೇಕಪ್ನ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿ ಫೌಂಡೇಶನ್ ಆಗಲಿ ಕನ್ಸಿಲರ್ ಆಗಲಿ ಅದೇನೂ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಸ್ಕಿನ್ ಕೇರ್ಗೆ ನಾನು ಟಚ್ ಅಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಾನಿಲ್ಲಿ ಇವಾಗ ಟೋನರ್ ಹಾಕಿ ಸ್ಕಿನ್ಗೆ ಅಬ್ಸರ್ವ್ ಆಗಿದೆ. ಲಿಪ್ ಬಾಮ್ನ ಹಾಕಿದ್ದೀನಿ. ಸೊ ಲಿಪ್ ಬಾಮ್ನ ಹಾಕ್ತಾ ಇಲ್ಲ. ಈಗ ನಾನಿಲ್ಲಿ ಸಿರಮ್ನ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಮಮಾ ಅರ್ಥವ್ರದ್ದು ಉಪ್ಟನ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಈ ರೀತಿ ಫಿಲ್ಲರ್ ಕೊಟ್ಟಿರ್ತಾರೆ ಅದೆಲ್ಲ ಇಲ್ಲಿ ಡಿಸ್ಟೆನ್ಸಲ್ಲಿ ಇಟ್ಕೊಂಡು 3 ಡ್ರಾಪ್ ಹಾಕ್ಕೋಬೇಕು. ಇದನ್ನು ನಾವು ಡ್ಯಾಬ್ ಮಾಡ್ಕೋಬೇಕು. ತುಂಬ ರಫ್ ಆಗಿ ಹಾಕಿ ಚೆನ್ನಾಗಿ ಉಜ್ಜಬಾರ್ದು. ಈ ರೀತಿ ಸುಮ್ಮನೆ ಜಸ್ಟ್ ಹಿಂಗೆ ಡ್ಯಾಬ್ ಮಾಡ್ಕೊಳ್ಬೇಕು. ಫೇಸ್ ಸಿರಮ್ ಹಾಕಿ ಫೇಸ್ ಸಿರಮ್ ಕೂಡ ಸ್ಕಿನ್ಗೆ ಅಬ್ಸರ್ವ್ ಆಗಿದೆ. ನಾನೀಗ ಇಲ್ಲಿ ಡವ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇದಕ್ಕಿಂತ ಮುಂಚೆ ಪೀಚ್ ಮಿಲ್ಕ್ ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ನಿವಿಯಾ ಹಾಕಿದ್ದೀನಿ. ಈಗ ಡವ್ ಮಾಯ್ಶ್ಚರೈಸರ್ನ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ನಿಮ್ಮ ಸ್ಕಿನ್ಗೆ ಸೂಟಬಲ್ ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಉಳಿದಿರೋ ಪ್ರಾಡಕ್ಟ್ ಕೈಯಲ್ಲಿರುತ್ತಲ್ವ ಅದನ್ನ ಸುಮ್ಮನೆ ಈ ರೀತಿ ಕೈಗೆ ಅಪ್ಲೈ ಮಾಡ್ಕೊಳ್ಳೋದಷ್ಟೇ. ಹೌದು, ಎಷ್ಟು ಬೇಗ ಸ್ಕಿನ್ಗೆ ಅದು ಅಬ್ಸರ್ವ್ ಆಯಿತು ಅಂತ. ತುಂಬ ಚೆನ್ನಾಗಿದೆ ಇದು. ಅಲ್ಲಿಲ್ಲ ಅಂತ ಹೇಳಿದ್ರೆ ನಾನು ನಿವಿಯಾ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೆ. ತುಂಬ ಚೆನ್ನಾಗಿದೆ ಅದು ಕೂಡ. ನಾನು ಖಾಲಿ ಆದಮೇಲೆ ಮತ್ತೆ ನಿವಿಯಾ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅದು. ಸೊ ಹಾಗಾಗಿ ಇದು ಖಾಲಿ ಆಗೋವರೆಗೂ ಇದು ಯೂಸ್ ಮಾಡಿಬಿಟ್ಟು ಇದು ಖಾಲಿ ಆದಮೇಲೆ ನಾನು ನಿವಿಯಾ ಮಾಯ್ಶ್ಚರೈಸರ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಇವಾಗ ಮಾಯ್ಶ್ಚರೈಸರ್ ಹಾಕಿ ನನ್ನ ಸ್ಕಿನ್ಗೆ ಅಬ್ಸರ್ವ್ ಆಗಿದೆ. 5 ಮಿನಿಟ್ಸ್ ಬಿಟ್ಟಿದ್ದೀನಿ ನಾನು. ಹಾಗೆ ಇವಾಗ ಇದು ಸ್ಕಿನ್ ಫುಲ್ ಡ್ರೈ ಆಗಿದೆ. ಸೊ ಸನ್ಸ್ಕ್ರೀನ್ಗೆ ಮಮಾ ಅರ್ಥವ್ರದ್ದೇ ಯೂಸ್ ಮಾಡ್ತಿದ್ದೀನಿ. ಅದು ಕೂಡ ರೈಸ್ ಸನ್ಸ್ಕ್ರೀನ್ ಜೆಲ್ಲು ಹೊಸ್ದಾಗಿ ಬಿಟ್ಟಿದ್ರು, ಅವಾಗ ತೊಗೊಂಡಿದ್ದು ನಾನು. ಆಲ್ಮೋಸ್ಟ್ ಖಾಲಿಯಾಗಕ್ಕಾಗಿದೆ. ಸೊ ನಾನಿಲ್ಲಿ ಜಾಸ್ತಿ ತೊಗೊಳ್ತಿಲ್ಲ, ಬಿಸಿಲಷ್ಟಿಲ್ಲ. ಹಾಗಾಗಿ ಲೈಟಾಗಿ ಸ್ಕಿನ್ಗೆ ಹಾಕ್ತಾಯಿದ್ದೀನಿ. ನಾವು ಸನ್ಸ್ಕ್ರೀನ್ನ ಸ್ಕಿನ್ ಎಲ್ಲ ಎಕ್ಸ್ಪೋಸ್ ಮಾಡ್ತೀವಿ ಅಲ್ಲೆಲ್ಲ ನಾವು ಅಪ್ಲೈ ಮಾಡ್ಕೋಬೇಕು. ಇದು ಜೆಲ್ ಟೈಪಲ್ಲಿ ಇರೋದ್ರಿಂದ ಬೇಗ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ತುಂಬ ಟೈಮ್ ಹಿಡಿಯಲ್ಲ ಮತ್ತು ವೈಟ್ ಆಗಲ್ಲ. ಈ ರೀತಿ ಫುಲ್ಲು ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕು. ಬ್ಯಾಕ್ ಆಫ್ ದ ನೆಕ್ಕು ಅಷ್ಟೇ ಅಪ್ಲೈ ಮಾಡ್ಕೋಬೇಕು. ನೋಡ್ಬೋದು ನೀವು ಇವಾಗ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ತುಂಬ ಬೇಗನೆ ಅಬ್ಸರ್ವ್ ಆಗುತ್ತೆ. ತುಂಬ ಟೈಮ್ ಹಿಡಿಯಲ್ಲ. ಹಾಗೆ ವೈಟ್ ಆಗಲ್ಲ. ಚೆನ್ನಾಗಿ ನಮ್ಮ ಸ್ಕಿನ್ ಯಾವುದಿದೆಯೋ ಅದನ್ನೇ ತೋರಿಸ್ಕೊಡುತ್ತೆ. ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀನು. ಈಗ ಸನ್ಸ್ಕ್ರೀನ್ನ ಕೂಡ ಅಪ್ಲೈ ಮಾಡಿ ಸ್ಕಿನ್ ಫುಲ್ ಡ್ರೈ ಆಗಿದೆ. ಸನ್ಸ್ಕ್ರೀನ್ ಸ್ಕಿನ್ಗೆ ಅಬ್ಸರ್ವ್ ಆಗಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ನ ನಾವು ಹೊರಗಡೆ ಹೋಗೋಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ಹೋಗ್ತೀವಿ ಅನ್ನುವಾಗ ಅಪ್ಲೈ ಮಾಡಿದ್ರೆ ಅದು ಸ್ಕಿನ್ಗೆ ಎಷ್ಟು ಅಬ್ಸರ್ವ್ ಆಗಿರಲ್ಲ. ಹಾಗಾಗಿ ಅರ್ಧ ಗಂಟೆ ಮುಂಚೆ ಹಾಕಿದ್ರೆ ಸ್ಕಿನ್ಗೆ ಚೆನ್ನಾಗಿ ಸೆಟ್ ಆಗಿರುತ್ತೆ. ಮತ್ತು ನೀವು ಅದರಲ್ಲಿ ಅವರ್ಸ್ ಇರುತ್ತೆ, 4 hours 5 hours ಅಂತೆಲ್ಲ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದಾದಮೇಲೆ ಆ 5 hours ಆದಮೇಲೆ ನೀವು ಮತ್ತೆ ರೀಯೂಸ್ ಮಾಡಬೇಕಾಗುತ್ತೆ.
ನಾನಿಲ್ಲಿ ಸನ್ಸ್ಕ್ರೀನ್ ಹಾಕಿ ಫೇಸ್ಗೆ ಫುಲ್ ಸೆಟ್ ಆಗಿದೆ. ಸೊ ನಾನಿಲ್ಲೀಗ ಪೌಡರ್ನ ಹಾಕಿ ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಏನು ಫೌಂಡೇಶನ್ ಆಗಲಿ ಏನು ಯೂಸ್ ಮಾಡ್ತಿಲ್ಲ. ನಾನಿಲ್ಲಿ ವೈಟ್ ಟೋನ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ತಗೊಳ್ತಾ ಇದ್ದೀನಿ. ಫೇಸ್ ಆಯಿಲಿ ಆಗಿ ಸ್ವೆಟ್ ಆದಾಗ ಗಲೀಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಪೌಡ್ರ್ ಹಾಕಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಪೌಡ್ರನ್ನ ಹಾಕಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ತಗೊಂಡು ನೀವು ಬೇಕಾದ್ರೆ ಬ್ರಷ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಳಿ. ಸುಮ್ಮನೆ ಡ್ಯಾಬ್ ಮಾಡಬೇಕು, ಉಚ್ಕೊಳ್ಬಾರ್ದು. ಈ ರೀತಿ ಡ್ಯಾಬ್ ಮಾಡಬೇಕು. ಸೊ ಈ ರೀತಿ ಫುಲ್ ಫೇಸ್ಗೆ ನಾನು ಈ ರೀತಿ ಸೆಟ್ ಮಾಡಿಕೊಡ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಪೌಡ್ರ್ ಇದ್ದರೆ ಸಾಕು. ತುಂಬ ತಗೊಂಡ್ರೆ ವೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸೊ ನೋಡ್ಬೋದು ಪೌಡ್ರ್ ಹಾಕ್ಬಿಟ್ಟು ಇವಾಗ ನನ್ನ ಫೇಸ್ನ ಫುಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ನಾನು ಯಾವುದೂ ಇಲ್ಲಿ ಅಪ್ಲೈ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇವಾಗ ಕಣ್ಣಿಗೆ ಐ ಶ್ಯಾಡೋ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೂಡ ತುಂಬ ಹೆವಿಯಾಗಿ ಏನಿಲ್ಲ, ಲೈಟಾಗಿ ಈ ರೀತಿ ಒಂದು ಬ್ರೌನ್ ಶೇಡ್ನ ತಗೊಂಡು ಕ್ರೀಮಿಂದ ಆದರೆ ಹಾಗೆ ಅಪ್ಲೈ ಮಾಡ್ಬೋದು. ಪೌಡ್ರ್ ಅಲ್ವಾ, ಈ ರೀತಿ ಡ್ಯಾಬ್ ಮಾಡಿಕೊಂಡು ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಮಿರರ್ ಇಲ್ಲ, ಹಾಗಾಗಿ ನಾನಿಲ್ಲಿ ಫೋನ್ದು ಕ್ಯಾಮ್ರಾನೇ ನೋಡ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲಿ ನೋಡ್ತಾ ಇಲ್ಲ, ಇಲ್ಲಿ ನೋಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ನಿಮಗೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಸ್ವಲ್ಪ ಕವರ್ ಆಗುತ್ತೆ. ತುಂಬ ಡಾರ್ಕ್ ಸರ್ಕಲ್ ಇದೆ ಅನ್ನೋರಾದರೆ ಆರೆಂಜ್ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡಿ ಅದ್ರ ಮೇಲೆ ಕನ್ಸೀಲರ್ ಅಪ್ಲೈ ಮಾಡಿ ಅದಾದಮೇಲೆ ನೀವು ಈ ರೀತಿ ಹಾಕಿ ಚೆನ್ನಾಗಿ ಕಾಣುತ್ತೆ. ಅಷ್ಟೇನು ಡಾರ್ಕ್ ಸರ್ಕಲ್ಸ್ ಇಲ್ಲ. ಇವಾಗ ನನಗೆಲ್ಲ ಡಾರ್ಕ್ ಸರ್ಕಲ್ ಇಲ್ಲ, ಸೊ ನಾನು ಅಪ್ಲೈ ಮಾಡಿದ್ರು ಅಷ್ಟೇನು ಇದಾಗಿ ಕಾಣಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಐ ಶ್ಯಾಡೋ ಅಪ್ಲೈ ಮಾಡ್ತಾಯಿದ್ದೀನಿ. ಇಷ್ಟೇ. ಈಗ ನಾನು ಇದನ್ನು ಸ್ವಲ್ಪ ತಗೊಂಡು ಕೆಳಗೆ ವಾಟರ್ ಲೈನ್ಗೂ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ಕೆಳಗಡೆನೂ ಸ್ವಲ್ಪ ಈ ಥರ ಅಪ್ಲೈ ಮಾಡ್ತೀನಿ. ಇಷ್ಟೇ. ಐ ಶ್ಯಾಡೋ ಕೂಡ ಹಾಕಿದ್ದೀನಿ. ಸೊ ನಾನು ಬ್ಲಷ್ನ ಕೂಡ ಯೂಸ್ ಮಾಡ್ತೀನಿ. ನಂಗೆ ಬ್ಲಷ್ ಏನೋ ಒಂಥರ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಯಾವುದೇ ಎಕ್ಸ್ಟ್ರಾ ಬ್ಲಷಿಂದ ಪ್ರಾಡಕ್ಟ್ ಅಂತ ತಗೊಂಡು ಇಟ್ಕೊಂಡಿಲ್ಲ. ರೆಡ್ ಕಲರ್ ಲಿಪ್ಸ್ಟಿಕ್ ಇದೆ, ಸೊ ನಾನು ಆ ರೆಡ್ ಕಲರ್ ಲಿಪ್ಸ್ಟಿಕ್ನೇ ಬ್ಲಷ್ ಆಗಿ ಯೂಸ್ ಮಾಡ್ತೀನಿ. ನಾನಿಲ್ಲಿ ಆಲ್ರೆಡಿ ಯೂಸ್ ಮಾಡಿ ಇಷ್ಟು ಖಾಲಿ ಮಾಡ್ತೀನಿ. ನಾನು ಇದನ್ನು ಬ್ಲಷ್ ಆಗೇ ಯೂಸ್ ಮಾಡಿರೋದು, ಲಿಪ್ಸ್ಟಿಕ್ ಹಾಕೇ ಇಲ್ಲ. ಲಿಪ್ಸ್ಟಿಕ್ನೇ ನಾನು ಲಿಕ್ವಿಡ್ ಲಿಪ್ಸ್ಟಿಕ್ನೇ ಯೂಸ್ ಮಾಡೋದು. ಸೊ ನಾನಿಲ್ಲಿ ಬ್ಲಷ್ಗೆ ಇದನ್ನು ಸ್ವಲ್ಪ ಈ ರೀತಿ ಹಾಕ್ತಾ ಇದ್ದೀನಿ. ಇಷ್ಟೇ. ಈ ರೀತಿ ಬ್ಲೆಂಡ್ ಮಾಡಬೇಕಾದ್ರೆ ನೀವು ಬ್ಲೆಂಡರ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತೀನಿ. ಈ ರೀತಿ ಬ್ಲೆಂಡ್ ಮಾಡಬೇಕಾದ್ರೆ ನೀವು ಸ್ಮೈಲ್ ಮಾಡ್ಕೊಂಡು ಬ್ಲೆಂಡ್ ಮಾಡಿ, ಅವಾಗ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲಾದ್ರೂ ಡಲ್ಲಾಗಿ ಮಾಡಿದ್ರೆ ಅದಷ್ಟು ಲುಕ್ಕಾಗಿ ಕಾಣಲ್ಲ. ಸೊ ಹಾಗಾಗಿ ಸ್ಮೈಲ್ ಮಾಡಿಕೊಂಡು ಬ್ಲೆಂಡ್ ಮಾಡಿ. ಸೊ ನಿಮಗೆ ಬ್ಲಷು ಜಾಸ್ತಿ ಆಗಿದೆ ಅಂತ ಫೀಲ್ ಆದರೆ ನೀವು ಪೌಡರ್ನ ಹಾಕ್ಬಿಟ್ಟು ಮತ್ತೊಂದು ಸಲ ಸೆಟ್ ಮಾಡಿದ್ರೆ ಲೈಟಾಗಿ ಆಗುತ್ತೆ. ಸೊ ನನಗೇನು ಜಾಸ್ತಿ ಅನ್ನಿಸ್ತಿಲ್ಲ, ಕರೆಕ್ಟಾಗಿದೆ. ಸೊ ಇಷ್ಟೇ. ಈಗ ನಾನು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಐಲೈನರ್ಗೆ ನಾನಿಲ್ಲಿ ಜೆಲ್ ಐಲೈನರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಮೋಕಿ ಹೈ ಮಾಡೋಣ ಅಂತ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಅದು ನನಗೆ ಕೈಯಲ್ಲಿ ಸ್ಮರ್ಚ್ ಮಾಡ್ತೀನಿ ಅಷ್ಟೇ. ಸೊ ಅದು ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಹಾಗಾಗಿ ಸೊ ಈ ರೀತಿ ಸ್ವಲ್ಪ ತಗೊಂಡು ಕಣ್ಣ ಕ್ಲೋಸ್ ಮಾಡಿಕೊಂಡು ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಸೊ ಈಗ ಡ್ರಾ ಮಾಡಿಕೊಂಡು ಕೈಯಲ್ಲಿ ಈ ರೀತಿ ಸ್ಮರ್ಚ್ ಮಾಡಬೇಕು. ಈ ರೀತಿ ಸ್ಮರ್ಚ್ ಮಾಡ್ಕೋಬೇಕು. ಸೊ ಮತ್ತೊಂದು ಸ್ವಲ್ಪ ನನ್ನ ಜೆಲ್ ಐಲೈನರ್ನ ತೊಗೊಂಡು
ಈ ಕಡೆ ಕಣ್ಗೂ ಅದೇ ರೀತಿ ಮಾಡ್ಕೊಳ್ತೀನಿ. ಅಷ್ಟು ಸರಿಯಾಗಿ ಗೊತ್ತಾಗ್ತಿಲ್ಲ ಕ್ಯಾಮ್ರಾದಲ್ಲಿ ನೋಡ್ಕೊಳ್ಳೋದ್ರಿಂದ, ಮತ್ತೆ ಸ್ವಲ್ಪ ಸ್ಮರ್ಶ್ ಮಾಡ್ತೀನಿ. ಸ್ವಲ್ಪ ಲೈಟ್ ಆಯ್ತು, ಇನ್ನೊಂದು ಸ್ವಲ್ಪ. ಸೊ ನಾನು ವಾಟರ್ ಲೈನ್ಗೆ ಡ್ರಾ ಮಾಡ್ಕೊಳ್ತಾ ಇಲ್ಲ, ಮೇಲೆ ಮಾತ್ರ ಅಪ್ಲೈ ಮಾಡ್ತೀನಿ ಅಷ್ಟೇ. ಮಸ್ಕಾರ ಹಾಕ್ಬಿಟ್ಟು ಫಿನಿಶಿಂಗ್ ಮಾಡ್ತೀನಿ ಅಷ್ಟೇ. ಇದೇ ನಾನು ಜೆಲ್ ಐಲೈನರ್ನ ಯೂಸ್ ಮಾಡಿಕೊಂಡು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ. ಜಾಸ್ತಿ ಏನು ಫಿಲ್ ಮಾಡ್ಕೊಳ್ಳಲ್ಲ, ಲೈಟಾಗಿ ಅಷ್ಟೇ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಮಸ್ಕಾರ ಬ್ರಷ್ನ ಇಟ್ಕೊಂಡಿದ್ದೀನಿ. ಇದು ಖಾಲಿಯಾಗಿರೋ ಮಸ್ಕಾರ ಬ್ರಷ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಐಬ್ರೋಸ್ನ ಈ ರೀತಿ ಕೋಂಬ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟು ಒಂದ್ಸಲ ನಾವು ಈ ರೀತಿ ಕೋಂಬ್ ಮಾಡ್ಕೋಬೇಕು. ಅದಾದಮೇಲೆ ಐಬ್ರೋ ಬ್ರಷಿಂದ ಈ ರೀತಿ ಸ್ವಲ್ಪ ತಗೊಂಡು ಈ ರೀತಿ ಫಿಲ್ ಮಾಡಿಕೊಡ್ಬೇಕು. ಸೊ ನಾನು ಇಲ್ಲಿಂದ ಫಿಲ್ ಮಾಡ್ತಾ ಇಲ್ಲ, ಇದಿಷ್ಟು ನಾವು ಬಿಟ್ಟು ಇಲ್ಲಿಂದ ಫಿಲ್ ಮಾಡ್ತಾ ಇದ್ದೀನಿ. ಆವಾಗ ನ್ಯಾಚುರಲ್ ಆಗಿ ಕಾಣುತ್ತೆ. ಹಾಗಾಗಿ ಸೊ ಇಷ್ಟೇ. ಮತ್ತೆ ಒಂದ್ಸಲ ಅದೇ ಬ್ರಷಿಂದ ಕ್ಲೀನಾಗಿ ಮತ್ತೊಂದು ಸಲ ಕೋಂಬ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಐಶ್ಯಾಡೋ ಪ್ಯಾಲೆಟಲ್ಲೇ ಇರುವ ಒಂದು ಸಿಲ್ವರ್ ಶೇಡ್ನ ತೊಗೊಂಡು ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸೆಟ್ಟಿಂಗ್ ಸ್ಪ್ರೇನ ನಾನು ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ನನಗೆ ಫೌಂಡೇಶನ್ ಕನ್ಸೀಲರ್ ಏನೂ ಯೂಸ್ ಮಾಡಿಲ್ಲ. ಹಾಗಾಗಿ ಯಾವುದೇ ರೀತಿಯ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದೆ ನಾನಿಲ್ಲಿ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಸ್ವೆಟ್ ಆಗಲ್ಲ, ಸ್ವೆಟ್ ಆದ್ರೂ ನ್ಯಾಚುರಲ್ ಆಗಿ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಸ್ ಹತ್ರ ಹಾಕಿ ಈ ರೀತಿ ಶೈನಿಂಗ್ ಕಾಣುತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ತಗೊಂಡು ಬ್ರಷ್ ಇದೆ, ಬ್ರಷಲ್ಲೂ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಲೈಟಾಗಿ ಹಾಕ್ತಿದ್ದೀನಿ, ಜಾಸ್ತಿ ಏನು ಅಪ್ಲೈ ಮಾಡ್ತಿಲ್ಲ. ಲೈನರ್ಗೆ ನಾನಿಲ್ಲಿ ಲೈಟ್ ಮರೂನ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ಕಿಗೆ ಮಿಕ್ಸ್ ಲಿಪ್ಸ್ಟಿಕ್ ಇದೆ. ಸೊ ಅದರಲ್ಲಿ ನಾನು ಲೈಟ್ ಕಲರ್ ರೆಡ್ ಮತ್ತು ಡಾರ್ಕ್ ಕಲರ್ ರೆಡ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಿದ್ದೀನಿ. ಲೈಟ್ ಸೊ ಡಾರ್ಕ್. ಇಷ್ಟೇ ಮೇಕಪ್ಪು. ನಾನು ರೆಗ್ಯುಲರಾಗಿ ಮಾಡ್ಕೊಳ್ಳೋ ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಕೋಮು, 4 ಕ್ಲಿಪ್ಸು ಮತ್ತು ಈ ರೀತಿ ಒಂದು ಕ್ಲಿಪ್ ಇದ್ದರೆ ಸಾಕು. ಸೊ ನಾನು ಯಾವ ರೀತಿ ಕೋಮ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಸೆಂಟರ್ ಪಾರ್ಟಿಷನ್ ತೆಗಿಬೇಕು. ಈ ರೀತಿ ಸೊ ಈ ರೀತಿ ಸೆಂಟರ್ ಪಾರ್ಟಿಷನ್ ತಗೊಂಡು ಫಸ್ಟ್ ನನಗೆ ಗೊತ್ತಾಗುತ್ತೆ, ನಾನು ರೆಗ್ಯುಲರಾಗಿ ಹಾಕೋದ್ರಿಂದ ನಂಗೆ ಗೊತ್ತಾಗುತ್ತೆ. ಸೊ ನಿಮಗೆ ಬೇಕಾದರೆ ನೀವು ಈ ರೀತಿ ಸೆಕ್ಷನ್ ಮಾಡಿ ತೊಗೊಂಡು ಇದನ್ನು ಹಿಂದ್ಗಡೆ ರಿಬ್ಬನ್ ಹಾಕ್ಬಿಟ್ಟು ಟೈ ಮಾಡಿಬಿಟ್ಟು ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ನಾನಿಲ್ಲಿ ಹಾಗೆ ಮಾಡ್ತಿದ್ದೀನಿ. ಸ್ವಲ್ಪ ಕೂದಲನ್ನ ಈ ರೀತಿ ತಗೊಂಡು ಒಂದು ಸಲ ಈ ರೀತಿ ಟ್ವಿಸ್ಟ್ ಮಾಡಿ ಈ ರೀತಿ ಆ್ಯಡ್ ಮಾಡಿಕೊಡ್ಬೇಕು. ಮತ್ತು ಒಂದು ಸಲ ಎರಡೂ ಸೇರಿಸಿ ಟ್ವಿಸ್ಟ್ ಮಾಡಬೇಕು ಮತ್ತು ಆ್ಯಡ್ ಮಾಡಬೇಕು. ಮತ್ತೆ ಈ ರೀತಿ ಟ್ವಿಸ್ಟ್ ಮಾಡಬೇಕು, ಆ್ಯಡ್ ಮಾಡಬೇಕು. ಇದೇ ರೀತಿ ಮಾಡಬೇಕು. ಟ್ವಿಸ್ಟ್ ಮಾಡಿ ಆ್ಯಡ್ ಮಾಡಿ, ಟ್ವಿಸ್ಟ್ ಮಾಡಿ ಆ್ಯಡ್ ಮಾಡಿ. ಇವಾಗ ಇಲ್ಲಿವರೆಗೂ ಬಂದಾಯಿತು. ಕಿವಿ ಹತ್ರ ಇರೋ ಕೂದಲುವರೆಗೂ ನಾವು ತೆಗ್ದಾಯಿತು, ಅಷ್ಟೇ ಸಾಕು.
ಸೊ ಇದನ್ನು ಬ್ಯಾಗ್ಗೆ ತೊಗೊಂಡೋಗಿ ಈ ರೀತಿ ಮತ್ತೊಂದು ಸಲ ಟ್ವಿಸ್ಟ್ ಮಾಡಿ ಪುಷ್ ಮಾಡಿ, ಅಷ್ಟೆ. ಪುಷ್ ಮಾಡಿ ಕ್ಲಿಪ್ ಮಾಡಿ. ಸೊ ಪುಷ್ ಮಾಡಿ ಕ್ಲಿಪ್ ಮಾಡಿದ್ದೀನಿ. ಸೊ ಇವಾಗಲೂ ಈ ಕಡೆ ಸೈಡು ಮಾಡಿ ತೋರಿಸ್ತೀನಿ. ಇನ್ನೊಂದು ಸಲ ಸ್ವಲ್ಪ ಹೇರ್ನ ಈ ರೀತಿ ತಗೊಳ್ಳಿ, ಟ್ವಿಸ್ಟ್ ಮಾಡಿ ಆ್ಯಡ್ ಮಾಡಿ, ಟ್ವಿಸ್ಟ್ ಮಾಡಿ ಎರಡನ್ನೂ ಸೇರಿಸಿ ಒಂದ್ಸಲ ಮತ್ತೆ ಆ್ಯಡ್ ಮಾಡಿ, ಮತ್ತೆ ಎರಡನ್ನೂ ಸೇರಿಸಿ ಟ್ವಿಸ್ಟ್ ಮಾಡಿ ಒಂದು ಮಾಡ್ಕೋಬೇಕು, ಮತ್ತೆ ಆ್ಯಡ್ ಮಾಡಿ ಟ್ವಿಸ್ಟ್ ಮಾಡಬೇಕು. ಇದೇ ರೀತಿ ಕಿವಿವರೆಗೂ ಇರೋ ಕೂದಲನ್ನ ತೆಗಿಬೇಕು ಅಷ್ಟೇ. ಬ್ಯಾಗ್ಗೆ ತಗೊಂಡೋಗಿ ಮತ್ತೆ ಟ್ವಿಸ್ಟ್ ಮಾಡಿ ಪುಷ್ ಮಾಡಬೇಕು ಅಷ್ಟೇ. ಅಷ್ಟೇ. ಇವಾಗ ಹಿಂಗೆ ಕಾಣಿಸುತ್ತಲ್ವ, ಸೊ ಇದನ್ನು ಇವೆರಡನ್ನೂ ಸೇರಿ ಇಲ್ಲಿ ಈ ರೀತಿ ಇರುತ್ತೆ, ಇದನ್ನು ಈ ರೀತಿ ತಗೊಂಡು ಇಟ್ಕೊಂಡು, ಸೊ ಈ ಕ್ಲಿಪ್ ಬರುತ್ತಲ್ವ ಇದನ್ನು ಈ ರೀತಿ ಹಾಕಬೇಕು. ಸೊ ಅಷ್ಟೇ. ಮತ್ತೆ ಒಂದು ಸಲ ಕೂದಲನ್ನ ಈ ರೀತಿ ಟ್ವಿಸ್ಟ್ ಮಾಡಿ ಸೆಟ್ ಮಾಡಿ. ಸೊ ಅಷ್ಟೇ. ಬೇಕಾದರೆ ರೀತಿ ಹೇರ್ ಬಿಡ್ಕೋಬೋದು. ಸೊ ಹೇರ್ ಸ್ಟೈಲ್ ಇಷ್ಟೇ. ನಾನು ಯಾವಾಗಲೂ ಸ್ಟ್ರೈಟ್ ಮಾಡ್ತಿದ್ದೆ, ಬಟ್ ಇವತ್ತು ಸ್ಟ್ರೈಟ್ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ನಾನಲ್ಲಿ ಸ್ಟ್ರೈಟ್ ಮಾಡ್ತಿಲ್ಲ. ಸೊ ನಾನು ಇವಾಗ ಸ್ಟಿಕ್ಕರ್ ಇಡ್ತೀನಿ. ನಾನು ಯಾವಾಗಲೂ ಸ್ಟಿಕ್ಕರ್ ಇಡಲ್ಲ, ಐಲೈನರ್ನೇ ಇಡೋದು. ಸೊ ಐಲೈನರ್ನೇ 2 ಡಾಟ್ಸ್ ಇಡ್ತೀನಿ ಅಷ್ಟೇ. ಸೊ ಮಿರರ್ ಇಲ್ಲ, ನಾನು ಕ್ಯಾಮ್ರಾನೇ ನೋಡ್ಕೊಂಡು ಇಡ್ತೀನಿ. ಸೊ ಅಷ್ಟೇ. ಫೈನಲ್ ಲುಕ್ ಇದೆ. ಇಯರಿಂಗು ಅಷ್ಟೇ ಇದೇ ಇರಲಿ, ದೊಡ್ಡದೇನು ಹಾಕಕ್ಕೆ ಹೋಗ್ತಲ್ಲ. ಸೊ ಡ್ರೆಸ್ಸು ಕೂಡ ಇದೆ, ಇದ್ರ ಮೇಲೆ ಒಂದು ಶಾಲ್ ಹಾಕಿದರೆ ಮುಗೀತು ಅಷ್ಟೇ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸಿಂಪಲ್ ಆಗಿರೋ ಒಂದು ಗೆಟ್ ರೆಡಿ ವಿತ್ ಮೀ ಮಾಡಿದ್ದೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಲೇ ಅಲ್ವಾ ನಾನು ಮಾಡೋ ಹೊಸ ವಿಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.